ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಯಶವಂತ್ ಬಿತ್ತು. ವೀಕ್ಷಕರೇ, ಇವತ್ತು ನಾನು ಬೇರೆಲ್ಲೂ ಬಂದಿಲ್ಲ, ಬೆಂಗಳೂರು ಬಿಟ್ಟು ಮತ್ತೊಂದು ತಾಲೂಕಿಗೆ ನಾನು ಬಂದಿದ್ದೀನಿ. ಅದೇ ಚಿಕ್ಕಬಳ್ಳಾಪುರ ತಾಲೂಕು. ಚಿಕ್ಕಬಳ್ಳಾಪುರ ಅಂತಂದ್ರೆ ನಿಮಗೆ ಪಟಕ್ ಅಂತ ನೆನಪಾಗೋದು ಮಗ ಅಂತಂದ್ರೆ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು MLA ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೊಡೆದಂತ ಡೈಲಾಗ್ಗಳಿಗೆ ಸಿಕ್ಕಾಬಟ್ಟೆ ಫೇಮಸ್. ಅವ್ರು ಕೊಡುವಂತ ಮೋಟಿವೇಶನ್ ಸ್ಪೀಚ್ ಇದೆಯಲ್ಲ, ಅದು ಎಲ್ಲರನ್ನೂ ಕೂಡ ಆಕ್ರಮಿಸಿ ಕೊನೆಗೊಂದಿನ ಅವರ ಡೈಲಾಗ್ಗಳೇ, ಅವರ ಮಾತುಗಳೇ ಚಿಕ್ಕಬಳ್ಳಾಪುರದಲ್ಲಿ MLA ಆಗಿ ಗೆಲ್ಲುವಂತೆ ಮಾಡಿಬಿಟ್ಟು. ಅದ್ರಲ್ಲಿ ಹಾರ್ಡ್ ವರ್ಕು ಇರುತ್ತೆ, ಇಲ್ಲ ಅಂತಲ್ಲ. ಸೊ ಈಗ ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಈ ಸಂಬಂಧವಾಗಿ ಜನ ಏನೆಲ್ಲ ಮಾತನಾಡ್ತಾರೆ, ಏನೆಲ್ಲ ಹೇಳ್ತಾರೆ, ಹೇಳೋಣ ಮಗ, ಬಾ ಮಗ. ಮಗ ಹೇಳು ಮಗ, ಯಾವೂರು ಮಗ? ಪೆರೇಸಂದ್ರ ಮಗ. ಪ್ರದೀಪ್ ಈಶ್ವರ್ ಊರು ಮಗ ನಿಮ್ದು ಅಲ್ವಾ ಮಗ? ಹೆಂಗಿದ್ಯಾ ಮಗ? ಚೆನ್ನಾಗಿದೆ. ಲೈಫಲ್ಲಿ ಏನ್ ಅಚೀವ್ ಮಾಡ್ತಾ ಇದೀಯ ಮಗ? BCA ಮಾಡ್ತಾ ಇದೀಯ ಮಗ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮಗ? ಹೇಳು ಮಗ, ಹೇಳು ಮಗ. ಬಿಸ್ನೆಸ್ ಆಫರ್ ಕ್ಲೋಸಸ್ ಸೂನ್. ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮತ್ತೆ ಹೆಂಗೆ ನಿಮ್ ಪ್ರದೀಪ್ ಈಶ್ವರ್ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿಸ್ತವ್ರ? ಏನ್ ಕತೆ? ಯಾಕೋ ನಾಚ್ಕತೆ ಇದೆಯಾ? ಹುಡುಗಿರ ನೆಟ್ಟ ನಿಂತ್ಕೊಂಡ್ ಮಾತಾಡ್ತಾರಪ್ಪ. ಇವನ್ ಆ ಕಡೆಗೂ ಈ ಕಡೆಗೂ ಒಮ್ಮೆ ಆಡ್ತಾರೆ. ಬಾರ ಇಲ್ಲಿ. ಹೇಳಪ್ಪ ನಿನ್ನ ಹೆಸರು? ಸ್ವರೂಪ್. ನಿಮ್ದು ಯಾವೂರಪ್ಪ? ಸ್ವರೂಪ? ಸಾರ್ಲಿ ಶಿಡ್ಲಘಟ್ಟ ತಾಲೂಕು. ಶಿಡ್ಲಘಟ್ಟ ತಾಲೂಕ. ಈ ಕಡೆ ಬರಲ್ಲ, ಚಿಕ್ಕಬಳ್ಳಾಪುರಕ್ಕೆ ಬರಲ್ಲ ನಿಮ್ದು? ಬಿಡು ಹಂಗಾರೆ. ಚಿಕ್ಕಬಳ್ಳಾಪುರದ ಬಗ್ಗೆ ನೀನ್ ಕೇಳ್ಬೇಕು ಪಾಪ, ನೀನ್ ಬೇರೆ ಊರವ್ರು. ಬರೋಕಂದ ಏನೋ ಬೆಳ್ಳು ಹೊಡಿತಾ ಇದೆಯಾ? ಬರೋ ಇಲ್ಲಿ, ಬರ ಮಗ. ಇವ್ರ ಕಡೆ ಕೈ ಮಾಡಿ ತೋರ್ಸ್ಬೇಡ ಮಗ. ನೀನು ಮಾತಾಡೋ ಮಗ. ಏನ್ ಮಾತಾಡ್ಲಿ? ನನ್ನ ಹೆಸರು ಅಭಿ ಅಂತ. ಅಭಿ. ನಿನ್ನ ಹೆಸರೇನ್ ಮಗ? ಭರತ್. ಅಕ್ಷಯ್. ಅದೇ ಒಟ್ಟಿಗೆ ನಿಂತಾಗ ಎಲ್ರಿಗೂ ಧೈರ್ಯ ಬರುತ್ತೆ ಮಾತಾಡಕ್ಕೆ. ಹೆಂಗಿದೆ ಮಗ ಒಗ್ಗಟ್ಟಲ್ಲಿ? ಹೌದು ಮಗ. ಹೆಂಗಿದೆ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್? ಚಿಕ್ಕಬಳ್ಳಾಪುರ ಹೇಳಕ್ ಮಾತ್ರ ಅಷ್ಟೇ. ಹೇಳಕ್ ಮಾತ್ರ ಎಷ್ಟು? ಅಷ್ಟೇ. ಅದೇ ಎಷ್ಟು? ನೀವ್ ಎಷ್ಟು ಅನ್ಕೊಂಡ್ರೆ ಅಷ್ಟು. ಅಲ್ಲ, ನೀವ್ ಹೇಳ್ಬೇಕು, ನನಗೆ ಗೊತ್ತಿಲ್ಲ, ನಾನು ಬೇರೆ ಊರಿಂದ ಬಂದಿದ್ದು. ಹೌದಾ? ನಮ್ಮ ಪ್ರದೀಪ್ ಅಣ್ಣ ಅವರು ಏನು ಮಾಡ್ತಿಲ್ಲ, ಸುಮ್ಮನೆ ಮಾತಷ್ಟೇ. ಅಷ್ಟೇ. ಏನೋ ಮನೆಗೆಲ್ಲ ಭೇಟಿ ಕೊಡ್ತಾ ಇದ್ರು, ಆಂಬುಲೆನ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂದ್ರು. ಎಲ್ಲ ಮಾತು ಮಾತ್ರ ಅಷ್ಟೇ. ಈ ಕಡೆ ಬನ್ನಿ, ಅದೇನೋ ಲೈಟಿಂಗ್ ಪ್ರಾಬ್ಲಮ್. ನೀನ್ ಕಾಣ್ತಾ ಇಲ್ವಂತೆ. ಹೇಳು ಮಗ. ವೋಟಿಂಗ್ ಟೈಮು ಏನಾರು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಮನೆ ಹತ್ರ ಎಲ್ಲ. ಈ ತರ ಮಾಡ್ತೀವಿ, ಫ್ರೀ ಆಂಬುಲೆನ್ಸ್ ಹಾಕ್ತಿವಿ, ಅದ್ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರೆ ಕಲರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕಲ್ರು ಅಂದ್ರೆ ಕಳ್ರು. ಕಲ್ಕು ಅಂದ್ರೆ ನನಗೆ ಯಾವ್ದೋ ಕಲರ್ ಕಂದಿಲ್ಲ, ನಾನು ಕಲ್ರು ಅಂದೆ. ಕಳ್ಳರು ಯಾವ್ದೋ ಒಂದು. ಯಾವ್ದೇಳು? ಕಳ್ಳರು ತೀಫ್. ಬೇಡಪ್ಪ, ನಮಗೆ ಕನ್ನಡನೇ ಬೇಕು. ದೊಂಗಲ್ ಚಾಣೆ ಐಪಣ್ಣರು ಬೇಡ ನಮಗೆ ತೆಲುಗು. ದೊಂಗನ ಮಕ್ಳು ಜಾಸ್ತಿ ಅವ್ರೆ. ದೊಂಗಲ್ ಮಕ್ಳು ಜಾಸ್ತಿ ಅವ್ರೆ. ಏನು ಫುಲ್ ಪಿಕ್ ಪ್ಯಾಕೆಟ್ಸಾ? ಪಿಕ್ ಪ್ಯಾಕೆಟ್ಸ್. ಬಸ್ ರಶ್ ಆದಾಗ ಫುಲ್ ಬಂದು ಮೊಬೈಲ್ ಕತ್ಕೊಂಡು ಹೋಗೋದು. ಇಲ್ಲಾಂದ್ರೆ ಏನಾದ್ರು ಅಮಾಯಕರು ಸಿಕ್ಕಿದ್ರೆ ಆಡ್ಸ್ಕೊಂಡ್ ಬರೋದು. ಅಮಾಯಕರು ಸಿಕ್ಕಿದ್ರೆ ಏನೇನೋ ಮಾಡ್ತಾರೆ. ರ್ಯಾಗಿಂಗ್ ಮಾಡೋದು, ಇಲ್ಲಾಂದ್ರೆ ಬೆದರ್ಸೋದು. ಅದೇ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಮಾಡ್ತಾರೆ. ಒಂದು 2 ದಿನ 3 ದಿನ ಚೆನ್ನಾಗಿರುತ್ತೆ. ಕಂಪ್ಲೇಂಟ್ ಕೊಟ್ಟಾಗ ಬಿಡು, ಸುಮ್ನೆ ಹಿಂಗೆ ಒಂದು ರೌಂಡ್ ಬರಲ್ಲ. ಬೀಟ್ ಬರಲ್ವಾ? ಇಲ್ಲ. ಯಾವಾಗ ಒಂದ್ಸಲ ಬರ್ತಾರ ಅಷ್ಟೇ. ಯಾವಾಗ್ಲೂ ಒಂದ್ಸಲ ಬರ್ತಾರೆ. ಒಂದೊಂದು ಪ್ಲಾಟ್ಫಾರ್ಮ್ ನಂಬರ್ಗೂ ಒಂದೊಂದು CC ಕ್ಯಾಮ್ರಾ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಪ್ಲಾಟ್ಫಾರ್ಮ್ ನಂಬರ್ಗೆ CC ಕ್ಯಾಮ್ರಾ ಇಡ್ಬೇಕಾ? ಅಷ್ಟೊಂದು ಗಬ್ಬೆದೈತೇನ್ರು ಬಸ್ ಸ್ಟ್ಯಾಂಡ್? ಏನೋ ಆ ಕಡೆ ಕಲ್ತನ ಮಾಡ್ಬಿಟ್ರೆ ಈ ಕಡೆ ನೋಡಿದ್ರೆ ಕಾಣಿಸಲ್ವಲ್ಲ, ಹಂಗೆ. ಮತ್ತೆ ಬೇರೆ ರೋಡು ಗುಂಡಿ ರಸ್ತೆ? ರೋಡು ಗುಂಡಿ ಎಲ್ಲ ಅಷ್ಟೇ. ಅಷ್ಟಕ್ಕಷ್ಟೇ. ಸರ್, ಏನ್ ನಿಮ್ ಹೆಸರು? ನಮ್ದು ಗೌರಿಬಿದ್ನೂರು. ನಮ್ದು ಗೌರಿಬಿದ್ನೂರು. ಇವರಲ್ವಾ ನಿಮ್ MLA? ಪುಟ್ಟಸ್ವಾಮೇಗೌಡ್ರು. ಹೆಂಗೆ ವ್ಯವಹಾರ? ತುಂಬಾ ಒಳ್ಳೆಯವರು. ಬಹಳ ಒಳ್ಳೆಯವರು. ಎಲ್ರು ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಹೇಳ್ಬೇಕು ನನಗೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಡಬಗ್ಗರಿಗೆಲ್ಲ ಬೋರ್ಡ್ ಹಾಕ್ಸ್ಕೊಟ್ಟಿದ್ದಾರೆ. ಕರಪ್ಷನ್ ಇಲ್ಲ. ನೋ ಕರಪ್ಷನ್. ಅವ್ರಿಗೆ ದುಡ್ಡು ಬೇಕಾಗಿಲ್ಲ. ಯಾರೇ ಹೋಗ್ಲಿ ಸ್ಪಂದನೆ ಮಾಡ್ತಾರೆ. ಪ್ರತಿ ಬಡವರಿಗೂ ಮದುವೆಗೆ ಇನ್ವಿಟೇಷನ್ ತಗೊಂಡೋದ್ರೆ 5,000 ರೂಪಾಯಿ ಕೊಡ್ತಾರೆ. ಮದುವೆಗೆ ಇನ್ವಿಟೇಷನ್ ಕಾರ್ಡ್ ತಗೋದ್ರೆ 5,000 ರೂಪಾಯಿ ಕೊಡ್ತಾರೆ. ನಾವು ತಗೊಂಡೋಗೊಂಡು ಕೊಡೋಣ. 5,000 ರೂಪಾಯಿ ಬರ್ತಾರೆ. ಪಕ್ಕನಾ? ಪಕ್ಕ ಕೇಳ್ಸ್ಕೊಂಡ್ರಪ್ಪ. ಇನ್ವಿಟೇಷನ್ ಕಾರ್ಡ್ ತಗೊಂಡೋಗಿ ಗೌರಿಬಿದ್ನೂರು ತಗೊಂಡೋಗಿ ನಮ್ಮ ಪುಟ್ಟಸ್ವಾಮೇಗೌಡರು ತಗೊಂಡೋಗಿ. ಅಲ್ಲ, ಆ ತಾಲೂಕ್ನವ್ರಿಗೆ ಮಾತ್ರ ಕೊಡ್ತಾ ಇರೋದು. ಆ ತಾಲೂಕ್ನವ್ರಿಗೆ ಮಾತ್ರ? ಆ ತಾಲೂಕ್ನವ್ರಿಗೆ ಮಾತ್ರ. ಏನ್ ನ್ಯಾಯವೇ ಇದು? ಅದು ನನಗೆ ಗೊತ್ತಿಲ್ಲ. ಆ ತಾಲೂಕ್ನವ್ರಿಗೆ ಕೊಡ್ತಾ ಇದ್ದಾರೆ. ಆಯ್ತು, ಓಕೆ. ಈ ವಿಷಯ ಗೊತ್ತಿರ್ಲಿಲ್ಲ. ಗೌರಿಬಿದ್ನೂರು ತಾಲೂಕ್ ಬಾಯ್ಸ್ ಅಂಡ್ ಗರ್ಲ್ಸ್
ಇಬ್ರು ಹೋದ್ರೆ 10,000 ಅಲ್ಲಲ್ಲ ಹುಡುಗಿ ಇಬ್ರು ಹೋದ್ರೆ ಒಂದು 10,000 ಒಂದು ಇನ್ವಿಟೇಷನ್ 5,000 ಹುಡುಗನ ಕಡೆಯಿಂದ ಒಂದು ಹುಡುಗಿ ಕಡೆಯಿಂದ ಒಂದು 10,000 ರೂಪಾಯಿ 10,000 ರೂಪಾಯಿ 10,000 ರೂಪಾಯಿ ಮದುವೆಗೆ ಬರ್ತಾರಾ? ಮದುವೆಗೆ ಹೋಗ್ತಾರೆ ಪ್ರೆಸೆಂಟೇಷನ್ ಕೊಡ್ತಾರೆ, ಸನ್ನೆ ಮಾಡ್ತಾರೆ. ಒಳ್ಳೆಯವರು ಯಾರಿಗೂ ಒಂದು ಕಾರ್ಡಿಗೆ 5,000 ಕೊಡುವಷ್ಟು ದುಡ್ಡು ಇಟ್ಟವ್ರೇನ್ರಿ ಅವರು? ಕೊಡ್ತಾ ಇದಾರೆ. ದುಡ್ಡೆಲ್ಲಿಂದ ಎಲ್ಲಿಂದ ಸಂಪಾದನೆ ಮಾಡಿದ್ದಾರೆ? ಸಂಬಳ ಎಷ್ಟಿರ್ಬೋದು ಅವ್ರಿಗ? ಸಂಬಳ ಎಲ್ಲ ಮೊದಲಿಂದ MLA-ಗಳಿಗೆಲ್ಲ ಸಂಬಳ ಎಷ್ಟಮ್ಮ? ಅಲ್ಲ, ಸಂಬಳ ಅಂತಲ್ಲ, ಮೊದಲಿಂದ ಸಂಪಾದನೆ ಮಾಡಿದ್ದಾರೆ. ಮೊದಲಿಂದ ಸಂಪಾದನೆ ಮಾಡಿದ್ದಾರೆ. ಯಾವ ಒಳ್ಳೆಯವರು ತರ ಅಂದ್ರೆ ದುಡಿಮೆ ಬಿಸ್ನೆಸ್ ದುಡ್ಡು ಬಿಸ್ನೆಸ್ ಅಲ್ಲಿ ಮಾಡಿದ್ದಾರೆ. ಬಿಸ್ನೆಸ್ ಅಲ್ಲಿ ಮಾಡಿದ್ದಾರೆ, ಅದೇ ಬೇರೆ ತರ ಮಾಡಿಲ್ಲ. ಈ ಕರೆಂಟ್ ಬೇರೆ ತರ ಕರೆಂಟ್ ಬರುತ್ತಲ್ಲ, ಜನಗಳಿಗೆ ಯಾವ ರೀತಿ ಯಾವ ಪಾರ್ಟಿಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಅವರು. ಯಾವ ಪಾರ್ಟಿಯವ್ರಿಗೂ ತೊಂದರೆ ಕೊಡ್ತಿಲ್ಲ. ತುಂಬಾ ಒಳ್ಳೆಯವರು ಅಂದ್ರೆ ಅವ್ರು ಯಾವ ಪಾರ್ಟಿ? ಅವ್ರು ಇಂಡಿಪೆಂಡೆಂಟ್. ಯಾಕಂದ್ರೆ ನಾವ್ ಯಾರ್ದು ತಿಳ್ಕೊಂಬರಲ್ಲ. ತಿಳ್ಕೊಂಬಂದ್ರೆ ಏನಾಯ್ತದ ಹೇಳಿ? ತಿಳ್ಕೊಂಬಂದ್ರೆ ಏನಾಗುತ್ತೆ ಹೇಳಿ? ತಿಳ್ಕೊಂಡ್ ಬೇಕು ಅಂತಾನೆ ಬಂದವನೇ ಅಂತ. ಅದಕ್ಕೆ ನಾವು ಯಾವ್ದು ತಿಳ್ಕೊಂಡ್ ಬರಲ್ಲ ನಾವು. ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ಏನು ಅವ್ರಿಗೆ ಏನಾದ್ರು ಅಂದ್ರೆ ಕೂಡ ಅವ್ರು ತೊಂದರೆ ಮಾಡಲ್ಲ. ಅಷ್ಟು ಒಳ್ಳೆಯವರು. ಅಷ್ಟು ಪರವಾಗಿಲ್ಲ ಅಂದ್ರೆ ತುಂಬಾ ಒಳ್ಳೆಯವರು. ಇಂಡಿಪೆಂಡೆಂಟ್. ನೀವು ಆ ಪಕ್ಷ ಈ ಪಕ್ಷ ಅನ್ನೋದೇ ಇಲ್ಲ. ನಾವು ಪಕ್ಕ ದಳದವರು, ಆದ್ರೂ ಅವರು ಒಳ್ಳೆಯವರು ಅಂತ ಓಟ್ ಹಾಕಿದ್ವಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರಲ್ಲ, ಹೆಂಗೆ ಸಮಾಚಾರ? ನಮಗೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ಒಲವಿದೆ. ಸಿದ್ದರಾಮಯ್ಯ ಮೇಲೆ ಒಲವಿದೆ, ಡಿ ಕೆ ಶಿವಕುಮಾರ್ ಒಲವಿಲ್ಲ. ಯಾಕೆ? ನಮಗ್ ಒಲವಿಲ್ಲ. ಯಾಕೆ ಇಲ್ಲ? ಅಷ್ಟೇ ಇಲ್ಲ. ಯಾಕೆ ಉತ್ತರ ಇಲ್ಲ. ಯಾಕೆ ಡಿ ಕೆ ಬೇಕೆ? ಬೇಡ. ಓಕೆ, ಆಗಿದಾರ ಸಂತೋಷ. ಬನ್ನಿ ಮೇಡಮ್, ಬನ್ನಿ ಸರ್. ಏನ್ ನಿಮ್ಮ ಹೆಸರು? ಅನ್ಸೂಯ. ಏನ್ ಕೆಲಸ ಮಾಡ್ತೀರಾ? ಹೌಸ್ ವೈಫಾ? ಕಣ್ಣು ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮ್ಗೆ? ಏನಿಲ್ಲ, ತೊಂದ್ರೆ ಏನಿಲ್ಲ ಅಲ್ಲ ಹಂಗಾರೆ. ಅದಕ್ಕೆ ಕೇಳಿದೆ ನಿಮ್ಗೆ. ಮತ್ತೆ ಏನ್ ಸಮಾಚಾರ? ಏನೇ ಪ್ರಾಬ್ಲಮ್ ಇದ್ರು ಹೇಳ್ಬೇಕು. ಆರೋಗ್ಯವಾಗಿ, ಅಭಿವೃದ್ಧಿಯಾಗಿ. ನಿಮ್ಮ ಊರ್ ಯಾವ್ದು? ಚಿಂತಾಮಣಿ. ಯಾರು ನಿಮ್ MLA? ಸುಧಾಕರ್ ಅವರು ಕೆಲಸ ಮಾಡಿಸ್ತವ್ರ? ಮಾಡಿಸ್ತಾ ಇದಾರೆ ಸರ್. ಏನ್ ಕೆಲಸ ಮಾಡಿಸ್ತವ್ರೆ? ಎಲ್ಲ ರೋಡ್ ಕೆಲಸ ಅದೆಲ್ಲ ಮಾಡಿಸ್ತಾ ಇದಾರೆ. ಈಗ ಮಾಡಿಸ್ತವ್ರ? ಇವಾಗ ಮಾಡಿಸ್ತಾ ಇದ್ದಾರೆ. 3 ವರ್ಷ ಆಯ್ತಲ್ಲ ಗೆದ್ದು? 3 ವರ್ಷ ಆಯ್ತಲ್ಲ? ಆವಾಗಿಂದ ಮಾಡಿಸ್ತಾನೆ ಇದ್ದಾರೆ. ಆವಾಗಿಂದ ಮಾಡಿಸ್ತಾನೆ ಇದ್ದಾರೆ. ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆಯಾ? ಏನು ಪ್ರಾಬ್ಲಮ್ ಇಲ್ವಾ? ಇದು ರೇಷನ್ ಕಾರ್ಡ್ ಎಲ್ಲ ಇದೆಯಾ ನಿಮ್ಗೆ? ಇದೆ ಸರ್. ಎಲ್ಲ ಅಕ್ಕಿ ಎಲ್ಲ ಸರಿಯಾಗಿ ಕೊಡ್ತಾವ್ರ? ಕಾಸೆಲ್ಲ ಸರಿಯಾಗಿ ಬರ್ತಾ ಇದೆಯಾ? ಪೆನ್ಷನ್ ದುಡ್ಡು ಯಾರಿಗೆ ಬರ್ತಾ ಇದೆ ಇದ್ರಲ್ಲಿ? ನಮ್ಮವ್ರಿಗೆ. ನಿಮ್ಮವ್ರಿಗೆ